ನಾನು ಇವತ್ತು ಚಿಕ್ಕ ಮಕ್ಕಳ ತಾಯಂದ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. 6 ವರ್ಷದ ಒಳಗಿನ ಮಕ್ಕಳಿರುವ ತಾಯಂದರು ದಯವಿಟ್ಟು ಗಮನಿಸಿ. ಬಹುಶಃ ನಿಮ್ಮ ಜೀವನದ ಅತ್ಯಂತ ಮಧುರ ಕ್ಷಣಗಳು. ಯಾಕೆಂತ ಹೇಳಿದರೆ, ಒಂದು ಮಗುವನ್ನು 0 to 6 ಇಯರ್ಸ್ವರೆಗೆ ಬೆಳೆಸೋವಂಥ ಅನುಭವ ಏನಿದೆ, ಇದು ತುಂಬ ಸುಖದಾಯಕ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ಮಕ್ಕಳ ಆಟ ಪಾಠ ಬೆಳವಣಿಗೆ, ಅವರು ಆಡೋ ಮಾತುಗಳು, ಅವರು ಹೇಳೋ ವಿಚಾರಗಳು, ಅವರ ಜೀವನವನ್ನು ನಮಗೆ ತೋರಿಸ್ಕೊಡುವಂಥ ರೀತಿ ಏನಿದೆ, ಇದು ತುಂಬ ಸುಂದರವಾಗಿರುತ್ತೆ. ಆದರೆ ಅದನ್ನು ಅನುಭವಿಸುವಂಥ ಒಂದು ಮನಸ್ಥಿತಿ ಕೂಡ ನಮ್ಮಲ್ಲಿ ಇರಬೇಕಾಗಿದ್ದು ಅಷ್ಟೇ ಮುಖ್ಯ. ದಯವಿಟ್ಟು ನೆನ್ಪಿಟ್ಕೊಳ್ಳಿ ತಾಯಂದ್ರಿ, ನಿಮಗೆ ನಿರೀಕ್ಷೆ ಇರುತ್ತೆ ಸಾಕಷ್ಟು ಮಗುವಿನ ಮೇಲೆ. ನನ್ನ ಮಗು ಹೀಗಾಗಬೇಕು, ಹಾಗಾಗಬೇಕು, ಏನೋ ಸಾಧಿಸಬೇಕು ಅನ್ನೋವಂಥದ್ದು ಇರುತ್ತೆ. ಆದರೆ ಆ ಮಗು ಈ ಜೀವನದಲ್ಲಿ ಅಥವಾ ಈ ಒಂದು ಜೀವಕ್ಕೆ ಬಂದಿರಬೇಕಾದ್ರೆ ಅದು ತನ್ನದೇ ಆದ ಉದ್ದೇಶ ಹೊಂದಿರುತ್ತೆ. ಅದನ್ನು ನಾವು ಫಿಕ್ಸ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಅವರಿಗೆ ಬೇಸಿಕ್ ಡಿಸಿಪ್ಲಿನು, ಸಾಮಾಜಿಕ ಏನು ಶಿಸ್ತಿರಬಹುದು, ಇಂಥದ್ದನ್ನು ನಾವು ಹೇಳ್ಕೊಡ್ಬೇಕೆ ಹೊರತು ಅವರು ಓದಿಗೆ ಸಂಬಂಧಪಟ್ಟ ಹಾಗೆ ನಾವು ತುಂಬ ತಲೆ ಕೆಡಿಸ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಒಂದು ಮಗು ಎಲ್ಲಾದರೂ ಒಂದು ಸ್ವಲ್ಪ ತನ್ನ ಚಟುವಟಿಕೆಗಳಲ್ಲಿ ಹಿಂದೆ ಬೀಳ್ತಾ ಇದೆ, ಓದಿನಲ್ಲಿ ಹಿಂದೆ ಬೀಳ್ತಾ ಇದೆ, ಅಥವಾ ನಾವಿದನ್ನು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಅದು ಮಾತಿರಬಹುದು, ಕೌಚ್ ಬೀಳೋವಂಥದ್ದಿರ್ಬೋದು, ಎದ್ದು ನಿಲ್ಲೋದಿರ್ಬೋದು, ಓಡಾಡೋವಂಥದ್ದಿರ್ಬೋದು. ಸ್ವಲ್ಪ ನಿಧಾನ ಆದಾಗ ದಯವಿಟ್ಟು ಗಮನಿಸಿ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ಎಸ್ಯೂಮ್ ಮಾಡೋಕ್ಕೆ ಹೋಗ್ಬೇಡಿ. ಮುಂದೆ ಹೋಗ್ತಾ ಸರಿ ಹೋಗ್ತಾರೆ, ಇಲ್ಲ. ಖಂಡಿತವಾಗ್ಲೂ ನೀವು ಎಕ್ಸ್ಪರ್ಟ್ಸನ್ನು ನೋಡೋದು ತುಂಬ ಮುಖ್ಯ. ನಿಮ್ಮ ಪೀಡಿಯಾಟ್ರಿಷಿಯನ್ ಕೇಳಬಹುದು, ಅಥವಾ ನಿಮ್ಮ ಪೀಡಿಯಾಟ್ರಿಷಿಯನ್ ಗೈಡ್ ಮಾಡಿದರೆ ನೀವೊಬ್ಬ ಚೈಲ್ಡ್ ಸೈಕಾಲಜಿಸ್ಟನ್ನು ಕೂಡ ಸಂಪರ್ಕಿಸಬಹುದು. ಯಾಕೆ ಇಲ್ಲಿ ಇದು ಅಬ್ಸರ್ವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ, ಕೆಲವೊಂದು ಮೈಲ್ ಸ್ಟೋನ್ಸ್ಗಳು ಲೇಟ್ ಆದಾಗ, ಉದಾಹರಣೆಗೆ ಮಾತು ಬರೋದು, ಮಾತಾಡಬೇಕಾದ್ರೆ ತೊದಲುವಂಥದ್ದು, ಇಂಥದ್ದೆಲ್ಲ ಇದ್ದರೆ ಇದು ಆ್ಯಕ್ಚುಲಿ ಬೇರೆ ಲಕ್ಷಣಗಳ ಒಂದು ಪ್ರಕಟಣೆ ಆಗಿರಬಹುದು. ಆದ್ದರಿಂದ ನೀವು ಎಷ್ಟು ಇದನ್ನು ಗಮನಿಸಿ ಸರಿಯಾದ ಟೈಮಲ್ಲಿ ಎಕ್ಸ್ಪರ್ಟ್ ಅಡ್ವೈಸ್ ತಗೋತೀರಿ, ಆವಾಗ ನಿಮಗೆ ಅದಕ್ಕೆ ತಕ್ಕನಾದ ಕಾಂಪನ್ಸೇಟರಿ ಮೆಷರ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ ಕಂಡುಕೊಳ್ಬಹುದು ಅನ್ನೋದು ಕೂಡ ನಿಮಗಿಲ್ಲಿ ಅರ್ಥ ಆಗುತ್ತೆ. ಉದಾಹರಣೆಗೆ ನಾವಿದನ್ನು ಮೈಲ್ಡ್ ಆಟಿಸಮ್ ಅಂತ ಹೇಳ್ತೀವಿ. ಅಂದರೆ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಹೇಳ್ತವೆ. ಕೆಲವೊಂದು ಮಕ್ಕಳ ನಡವಳಿಕೆ, ಮಾತು, ನಡತೆ, ನೋಡುವ ರೀತಿ, ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಸುವಂಥದ್ದು, ಇಂಥ ಸಣ್ಣ ಸಣ್ಣ ವಿಚಾರಗಳು ಆ ಮಗು ಮಾಡದೇ ಇರಬಹುದು. ಇಂಥದ್ದಿದ್ದಾಗ ನೀವು ಎಕ್ಸ್ಪರ್ಟ್ ಅಡ್ವೈಸ್ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಬಿಹೇವಿಯರಲ್ ಟ್ರೈನಿಂಗ್ ಮೂಲಕ ಈ ಮಗುವನ್ನು ಹೇಗೆ ಸಾಮಾನ್ಯ ಮಟ್ಟಕ್ಕೆ ತರಬಹುದು ಅನ್ನೋವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ತುಂಬ ಸಿವಿಯರ್ ಇದ್ದರೂ ಕೂಡ ನಿಮ್ಮನ್ನು ಟ್ರೈನ್ ಮಾಡೋಕ್ಕಾಗುತ್ತೆ, ಇಂಥ ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ನಿರೀಕ್ಷೆ ಮತ್ತು ಮಗುವಿನ ಪರ್ಫಾರ್ಮೆನ್ಸ್ ಎರಡೂ ಮ್ಯಾಚ್ ಆಗೋದೇ ಇಲ್ಲ. ಆಟೋಮೆಟಿಕ್ಕಾಗಿ ನಿಮಗೆ ಇದರಲ್ಲಿ ಆ್ಯಂಗ್ಸೈಟಿ ಉಂಟಾಗುತ್ತೆ. ಯಾಕೋ ನನ್ನ ಮಗು ಸರಿ ಇಲ್ಲ ಅನ್ನೋದು ನೀವು ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಅದನ್ನು ಮುಂದೆ ತರುವಂಥ ಪ್ರಯತ್ನ ಪಡ್ತಾ ಇರ್ತೀರಾ. ಲೇಮನ್ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವಿ, ಉದಾಹರಣೆಗೆ ಟೀಚರ್ಸು ಇಲ್ಲೆಲ್ಲ ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಅವ್ರ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋವಂಥ ಸ್ಟೇಟ್ಮೆಂಟ್ ಬರುತ್ತೆ. ಬಟ್ ಆ ಮಗು ಪರ್ಫಾರ್ಮ್ ಮಾಡೋದಕ್ಕೆ ಹೆಣಗಾಡ್ತಾ ಇರುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನು ಗಮನಿಸ್ತಾ ಇರಿ. ಓವರಾಗಿ ಮಾಡಬೇಕಾಗಿದ್ದಿಲ್ಲ. ಸಾಮಾನ್ಯ ಚಟುವಟಿಕೆಗಳು ಹೇಗಿದ್ದಾವೆ, ಅಥವಾ ಮೈಲ್ ಸ್ಟೋನ್ಸನ್ನು ಏನಾದರೂ ಸ್ಲೋ ಇದೆಯಾ. ಹಾಗೆಯೇ ಕೆಲವೊಂದು ಸರಿ ಮಕ್ಕಳು ವಿಪರೀತ ಚಟುವಟಿಕೆ ಹೊಂದಿರೋರು ಇರ್ತಾರೆ. ಇಂಥ ಸನ್ನಿವೇಶದಲ್ಲೂ ಕೂಡ ಚಟುವಟಿಕೆಯನ್ನು ನಿಲ್ಲಿಸೋಕ್ಕೆ ಹೋಗಬೇಡಿ. ಇದು ಯಾಕೆ ಅನ್ನೋದ್ರ ಬಗ್ಗೆ ಗಮನಿಸ್ತಾ ಇರಿ. ಉದಾಹರಣೆಗೆ ನೀವು ಕೊಡುವಂಥ ಫುಡ್ಡು ಮಗುವಿನ ಮೇಲೆ ಪರಿಣಾಮ ಮಾಡ್ಬೋದು. ಹೆಚ್ಚು ಸಕ್ಕರೆ ಅಂಶ, ಸ್ವೀಟು, ಚಾಕ್ಲೇಟು, ಈವನ್ ಡ್ರೈ ಫ್ರೂಟ್ಸ್ ಕೆಲವೊಂದು ಸನ್ನಿವೇಶಗಳಲ್ಲಿ ಈ ಮಕ್ಕಳ ಎನರ್ಜಿಯನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ಅವ್ರನ್ನ ಇನ್ನೂ ರೆಸ್ಟ್ಲೆಸ್, ಅಥವಾ ಇನ್ನೂ ಜಾಸ್ತಿ ಅವರು ತೀಟೆ ಅಂತ ನಾವೇನು ಕರಿತೀವಿ, ಇದು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಕೊಡೋ ಫುಡ್ಡು, ನೀವು ಯಾವ ರೀತಿ ಟೈಮಿಂಗ್ಸ್ ಇಟ್ಕೊಂಡಿದ್ದೀರಾ, ಯಾವ ರೀತಿ ಡಿಸಿಪ್ಲಿನು, ಒಂದು ಊಟಕ್ಕೂ ಕೂಡ ಒಂದು ಶಿಸ್ತು ಬೇಕಾಗುತ್ತೆ. ನೀವು ಎಷ್ಟು ಊಟ ಕೊಡ್ತೀರಾ, ನೀವು ಕಲಿಸಿದ್ದಷ್ಟು ಮಗು ತಿನ್ನಬೇಕು ಅಂತಲ್ಲ, ಮಗುವಿಗೆ ಎಷ್ಟು ಹಸುವಾಗುತ್ತೆ ಅಷ್ಟು ಆ ಮಗು ತಿನ್ನತ್ತೆ. ಒಂದು ಹಂತಕ್ಕೆ ತನಗೆ ಬೇಡ ಅಂತ ಹೇಳುತ್ತೆ, ನಿಲ್ಲಿಸಿ. ಹೆಚ್ಚು ಫೀಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮಗೇನನ್ಸುತ್ತೆ, ಅಯ್ಯೋ ಇವಾಗ ತಿಂದೇ ಇದ್ರೆ ಆಮೇಲೆ ಹಸುವಾಗುತ್ತೆ ಮಗುಗೆ ಅಂತೇಳಿ. ಇಲ್ಲ, ಮಕ್ಕಳಿಗೆ ತಮ್ಮ ಹಸುವಿನ ಬಗ್ಗೆ ಗೊತ್ತಿರುತ್ತೆ, ಅದು ಎಷ್ಟು ಬೇಕೋ ಅದನ್ನು ತೊಗೊಂಡಿರುತ್ತೆ. ಅದಕ್ಕಿಂತಲೂ ಹೆಚ್ಚಿನ ನಾವು ಕೊಡೋ ಅವಶ್ಯಕತೆ ಇರೋದಿಲ್ಲ. ಒಂದೇನು ಅಂತ ಹೇಳಿದರೆ, ನಾವು ಮಧ್ಯ ಸ್ನ್ಯಾಕಿಂಗನ್ನು ಅವಾಯ್ಡ್ ಮಾಡ್ಬೋದು. ಕುರುಕುಲು ತಿಂಡಿ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಅಥವಾ ಬೇರೆ ಏನಾದರೂ ಇದಿರಬಹುದು.
ನೀವು ಇರಬಹುದು ಅಥವಾ ನಿಮ್ಮ ಮನೆಗೆ ಬರುವಂಥ ಯಾರಾದರೂ ಅತಿಥಿಗಳು ಅವರು ಇವರು ಕೊಟ್ಟರು ಕೂಡ ಸಾಧ್ಯವಾದಷ್ಟು ಇದನ್ನು ಅವಾಯ್ಡ್ ಮಾಡಿದರೆ ಆ ಮಗು ತನ್ನ ಊಟದ ಶಿಸ್ತನ್ನು ಕೂಡ ತಾನೇ ಬೆಳೆಸ್ಕೊಳ್ಳುತ್ತೆ. ಇದನ್ನು ದಯವಿಟ್ಟು ಗಮನಿಸಿ. ಹಾಗೇನೆ ಅಬ್ಸರ್ವ್ ಮಾಡ್ತಾ ಇರಿ ಮಕ್ಕಳನ್ನು. ಇಲ್ಲಿ ಇಬ್ಬರೂ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್. ಇಬ್ಬರು ಅಂತ ಹೇಳಿದರೆ ತಂದೆ ಮತ್ತು ತಾಯಿ. ಇಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳಿಗೆ ನೀವು ಟಚ್ ಕೊಡುವಂಥದ್ದು, ಅಂದರೆ ಮಕ್ಕಳ ಮೈ ಮುಟ್ಟುವಂಥದ್ದು. ಎಷ್ಟೋ ಕಡೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಅಭ್ಯಾಸ ನಾವು ನಿಧಾನಕ್ಕೆ ಬಿಟ್ಬಿಡ್ತೀವಿ. ಇಲ್ಲ, 10 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಹೇಳ್ತೀವಿ ದಿನಕ್ಕೆ ಕನಿಷ್ಠ 10 ಟಚ್ ಕೊಡಬೇಕು. ತಂದೆ ಕಡೆಯಿಂದ 10, ತಾಯಿ ಕಡೆಯಿಂದ 10. ಇಲ್ಲಿ ಟಚ್ ಅಂತ ಹೇಳಿದಾಗ ಅಥವಾ ಮುಟ್ಟುವಿಕೆ ಅಂತ ಹೇಳಿದಾಗ ಅವರನ್ನು ಏನೋ ತಬ್ಕೊಳ್ಳೋದು ಮುತ್ಕೊಳ್ಳೋದು ಇದೊಂದೇ ಟಚ್ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕೊಡೋಕ್ಕಾಗತ್ತೆ. ಉದಾಹರಣೆಗೆ ಮಗುವೇನೋ ಮಾಡ್ತಾ ಇರುತ್ತೆ, ಸುಮ್ಮನೆ ಹೋಗಿ ಅದ್ರ ಕಿವಿ ಎಳೆಯೋದು, ಕೂದಲು ಎಳೆಯೋದು, ಅಥವಾ ನಾವು ನಡೆದು ಹಾಲಲ್ಲಿ ಪಾಸ್ ಆಗ್ತಾ ಇದ್ದೇವೆ ಸುಮ್ಮನೆ ಭುಜ ಹೇಗೆ ಹೊಡೆಯುವಂಥದ್ದು. ಅಂದರೆ ಸಣ್ಣ ಪುಟ್ಟ ಸೂಕ್ಷ್ಮಗಳು ಮಗುವಿಗೆ ಈ ಟಚ್ಗಳನ್ನು ಕೊಡೋದ್ರಿಂದ 2 ಬೆನಿಫಿಟ್ ಇರುತ್ತೆ. ಒಂದು, ಇಟ್ ಈಸ್ ಅ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅಂತ ಹೇಳ್ತೀವಿ. ಅಂದರೆ ನಾನು ಈ ಒಂದು ಫ್ಯಾಮಿಲಿಗೆ ಸೇರಿದ್ದೀನಿ, ನನ್ನನ್ನು ಅಪ್ಪ ಅಮ್ಮ ಇಷ್ಟಪಡ್ತಾರೆ, ನನ್ನನ್ನು ಅವರು ಸ್ವೀಕರಿಸಿದ್ದಾರೆ ಅನ್ನೋವಂಥದ್ದು. ಯಾಕಂದರೆ ಮಕ್ಕಳಿಗಿರುವಂಥ ಅತಿ ದೊಡ್ಡ ಇನ್ಸೆಕ್ಯೂರಿಟಿ ಇದು ಫಿಯರ್ ಆಫ್ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ಅಥವಾ ನೀಡ್ ಫಾರ್ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಎರಡನೇದು, ಮಕ್ಕಳಿಗೆ ಟಚ್ಚು ಯಾವ ರೀತಿದು ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ನಾವು ಇಲ್ಲಾಂದರೆ ಸ್ಕೂಲ್ಗಳಲ್ಲಿ ಇವತ್ತು ಮಕ್ಕಳಿಗೆ ಟ್ರೈನಿಂಗ್ ಇರುತ್ತೆ, ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಅಂತೇಳಿ. ಇಂಥ ಟ್ರೈನಿಂಗ್ ನೀವು ಕೊಡೋ ಅವಶ್ಯಕತೆಯೂ ಇರೋದಿಲ್ಲ. ಆ ಮಕ್ಕಳಿಗೆ ಸ್ವಾಭಾವಿಕವಾಗಿ ಈ ಗುಡ್ ಟಚ್ಚು ಬ್ಯಾಡ್ ಟಚ್ ಬಗ್ಗೆ ಅರಿವು ತಂತಾನೇ ಉಂಟಾಗುತ್ತೆ. ಅವರು ಯಾರೇ ಒಂದು ಸ್ವಲ್ಪ ಅವರಿಗೆ ಅನ್ಕಂಫರ್ಟೇಬಲ್ ಆಗಿ ಟಚ್ ಮಾಡಿದರೆ ಬಂದು ನಿಮಗೆ ಹೇಳ್ತಾರೆ ಅವಾಗ. ಸೊ ನೀವು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾಕೆಂದರೆ ಅವರು ಆ ಕಾನ್ಫಿಡೆನ್ಸ್ ಬೆಳೆಸ್ಕೋತಾರೆ, ಅವ್ರಿಗೆ ಅರ್ಥ ಆಗುತ್ತೆ ಈ ಟಚ್ ನನಗೆ ಸರಿ ಅನ್ನಿಸ್ಲಿಲ್ಲ, ಸೊ ನಿಮ್ಮ ಹತ್ರ ಬಂದು ಹೇಳ್ತಾರೆ. ಅವಾಗ ನೀವು ಬೇಕಾದ ಏನು ಕ್ರಮ ತಗೋಬೇಕು ಆವಾಗ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಪೇರೆಂಟಿಂಗ್ ಅನ್ನೋದಕ್ಕೆ ನಿಮ್ಗೆ ಯಾವ ಮ್ಯಾನ್ಯಲ್ಲೂ ಬರೋದಿಲ್ಲ. ಅಂಥದ್ರಲ್ಲಿ ನಾವು ಕೆಲವೊಂದು ಸಾಮಾನ್ಯ ಜ್ಞಾನ ಬಳಸಿ, ಹಾಗೆಯೇ ನಮ್ಮ ಅಬ್ಸರ್ವೇಷನ್ ಬಳಸಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಅನುಕೂಲಗಳನ್ನು ಕಲ್ಪಿಸ್ಕೊಡ್ಬೇಕು, ಯಾವ ರೀತಿ ನಾವು ಬೆಳೆಸಬೇಕು ಅನ್ನೋದನ್ನು ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ತೀರಲ್ವಾ? ಖಂಡಿತ ಮಾಡಿ, ನಿಮ್ಮ ಮಗುಗೆ ಒಳ್ಳೆಯದಾಗತ್ತೆ. ಧನ್ಯವಾದಗಳು.